ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿನ ಆರ್ಥಿಕ ದುರ್ಬಲತೆನ ಎಲ್ಲ ಇಡೀ ಕರ್ನಾಟಕ ರಾಜ್ಯನೇ ಎಲ್ಲ ನೋಡ್ತಾ ಇದ್ದಾರೆ. ನಾವೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಒಂದೆಡೆ ನಿಮಗೆ ಗ್ಯಾರಂಟಿಗಳ ಹಾವಳಿಗಳಾದರೆ ಇನ್ನೊಂದೆಡೆ ಅನುದಾನಗಳ ಅಭಾವ. ನಾವೆಲ್ಲ ವಿರೋಧ ಪಕ್ಷದವ್ರೇನು ಬೇಕಾಗಿಲ್ಲ, ಆಡಳಿತ ಪಕ್ಷದವರೇ ಸಾಕಷ್ಟು ಜನ ಶಾಸಕರು ನಮಗಾದ ಅನುದಾನ ಕೊಟ್ಟಿಲ್ಲ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ತೊಳಲನ್ನ ತೋಡ್ಕೊಂಡಿದ್ದಾರೆ. ಒಂದು ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಲ್ಲಿ ಆಗ್ಬೋದು ಅಥವಾ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಆಗ್ಬೋದು, ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಬಹಿರಂಗವಾಗಿ ಚರ್ಚೆ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಾ, ಇದು ಈ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ತೊಗೊಂಡೋಗ್ತಾರೆ ನಮ್ಮ ಕರ್ನಾಟಕ ರಾಜ್ಯನ ಅಂದರೆ, ಎಲ್ಲೂ ಶಾಶ್ವತವಾಗಿ ನಮ್ಮ ಸಾರ್ವಜನಿಕರಿಗೆ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳಿಗೆ ಅವಶ್ಯಕತೆ ಇರೋಂಥ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಹಿಂದೆ ಇದೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಂಥ ಕಾಲದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳು ಕೊಟ್ಟಿದ್ದರು. ಬಟ್ ಈಗ ಅವರು ಚಿಂತನೆ ಮಾಡಬೇಕಾಗತ್ತೆ, ಈಗ ಕಾಂಟ್ರಾಸ್ಟ್ ಮಾಡಬೇಕಾಗತ್ತೆ. ಇವಾಗಿನ ಒಂದು ಪರಿಸ್ಥಿತಿ ಮತ್ತು ಹಿಂದೆ ಇದ್ದಂಥ ಒಂದು ಅವರ ಸರ್ಕಾರ ಹೇಗಿತ್ತು ಅಂತ ಘೋಷಣೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮುಂದೆ ಇನ್ನೂ ಎಷ್ಟು ರೀತಿ ಅಭಿವೃದ್ಧಿಗೆ ಗಮನ ಕೊಡಬೇಕು. ಈ ಗ್ಯಾರಂಟಿಗಳೆಲ್ಲ ಅವು ಎಲೆಕ್ಷನ್ಗೋಸ್ಕರ ಅಷ್ಟೇ, ಅದೇನು ಯಾವ ರಾಜ್ಯದಲ್ಲಿ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಇಷ್ಟು ಹೇಳ್ತಾ ಮಾತು ಮುಗಿಸ್ತಾರೆ. ಇಂಥ ಸಂದರ್ಭದಲ್ಲಿ 172 ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನ ನೀಡಿ ವೇತನ ಹೆಚ್ಚಳ ಮಾಡಿದ್ರು. ಅದನ್ನೇ ಹೇಳ್ತಾ ಇರೋದು. ಈಗ ಆರ್ಥಿಕ ಪರಿಸ್ಥಿತಿ ಹಿಂಗಿದೆ, ಯಾವ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನೆಷ್ಟು ಸರಿ ಹೇಳಿ ಸರಿ, ಮೈತ್ರಿ ವಿಚಾರವಾಗಿ ಮೈತ್ರಿ ಬೇಡ ಅಂತ ಹೇಳಿ ಬಿಜೆಪಿ ಮಾಜಿ ಶಾಸಕರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಹಾಗೂ BJP ಪಕ್ಷದ ವರಿಷ್ಠರು ಅವರು ತೀರ್ಮಾನ ಮಾಡ್ತಾರೆ. ಬಟ್ ನಮ್ಮ ಅಭಿಪ್ರಾಯದಲ್ಲಿ ಇವತ್ತು ಏನು ಪಕ್ಷ ಸದೃಢವಾಗಿ ನಡ್ಕೊಂಡು ಹೋಗ್ತಾ ಇದೆ. ಸಾಕಷ್ಟು ಸ್ಥಳೀಯ ಚುನಾವಣೆಗಳಲ್ಲಿ ಈಗ DCC ಬ್ಯಾಂಕ್ ಆಗ್ಬೋದು, ಸಾಕಷ್ಟು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಎಲೆಕ್ಷನ್ಗಳಾಗ್ಬೋದು, ಹಾಗೂ TAPSMS, ಇನ್ನು ಸಂಜೀವಿನಿ, ಇದರೆಲ್ಲ ಬಹುತೇಕ ನಮ್ಮ ಪಕ್ಷ ಮೇಲ್ಗೈ ಸಾಧಿಸಿ ಯಾವುದೇ ರೀತಿಯಾದಂಥ ಹೊರ ಬೆಂಬಲ ಅಥವಾ ಒಳ ಬೆಂಬಲ ಏನೂ ಇಲ್ಲದೇ ಇವತ್ತು ಸಾಧಿಸಿ ಇವತ್ತು ಒಳ್ಳೆ ರೀತಿ ಉತ್ತಮ ಪರಿಸ್ಥಿತಿಲಿ ಇದೆ. ಅದ್ರ ಬಗ್ಗೆ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಈ ಹೇಳಿಕೆಗಳನ್ನು ಹೊಸ್ದಾಗಿ ಕೊಡ್ತಾ ಇಲ್ವಲ್ಲ, ಈಗ ಹಿಂದೆನೂ ಕೊಟ್ಟಿದ್ದಾರೆ, ಈಗ ಮುಂದೆನೂ ಕೊಡ್ತಾರೆ, ಇವತ್ತು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಯಾರು ಪ್ರತಿಕ್ರಿಯೆ ಕೊಡದೇ ಇರೋದು ಉತ್ತಮ ಅನ್ನೋದು ನನ್ನ ಭಾವನೆ. ಅವರು ಮೊದಲೇ ಹೇಳ್ತಾರೆ ಮುಂದಿನ ಚುನಾವಣೆ ಹಾಸನ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಕೊಡ್ತಾರೆ. ಈಗ ಅಲ್ಲಿ ನೋಡಿ, ಒಂದು ಮಾತು ಹೇಳ್ತೀನಿ, BJPನೂ ಒಂದು ರಾಷ್ಟ್ರ ಪಕ್ಷ ಆಗಿ ಇವತ್ತು ನಮ್ಗೆ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಈಗ ನಮ್ಮ ಪಕ್ಷದವ್ರಾಗ್ಬೋದು ಅಥವಾ BJP ಕಾರ್ಯಕರ್ತರಾಗ್ಬೋದು ಒಂದು ಸಮನ್ವಯತೆಯಿಂದ ಹೋಗ್ತಾ ಇದ್ದಾರೆ. ಈಗ ಆ BJP ಪಕ್ಷದಲ್ಲೂ ಕೂಡ ಒಂದು ಕೆಲವು ಫ್ಯಾಕ್ಷನ್ಸ್ ಇದ್ದಾರೆ. ಅವ್ರಿಗೇನೆಂದರೆ ಈ ಒಂದು ಪವಿತ್ರವಾದ ಮೈತ್ರಿನ ಏನಾದ್ರು ಒಂದು ಡಿಸ್ಟರ್ಬೆನ್ಸ್ ಮಾಡಬೇಕು ಅನ್ನೋದು ಅವರ ಒಂದು ದುರುದ್ದೇಶ ಇದೆ. ಈಗ ಅವರದಲ್ಲಿ ಸಫಲ ಆಗೋಣ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯದಲ್ಲಿ ವೈಯಕ್ತಿಕವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಮೈತ್ರಿ ಬೇಕು ಸರ್? ಅದು ನಾನೀಗ ಅಭಿಪ್ರಾಯ ಕೊಡೋಕ್ಕಾಗಲ್ಲ. ಯಾಕೆಂದರೆ ಈಗ ವರಿಷ್ಠರು, ನಮ್ಮ ಶಾಸಕರು, ಆಮೇಲೆ ನಮ್ಮ ಜಿಲ್ಲೆಯ ಮುಖಂಡರು ಎಲ್ಲರ ಅಭಿಪ್ರಾಯ ತೊಗೊಂಡು ಆಮೇಲೆ ನಾನು ಅಭಿಪ್ರಾಯ ಕೊಡ್ಬೋದು. ನಾನು ಏಕಾಏಕಿ ಅಭಿಪ್ರಾಯ ಕೊಡೋಕ್ಕಾಗಲ್ಲ.